ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದ್ದು ನೀರಿನ ಮಟ್ಟ ಕುಸಿತ ಹಿನ್ನೆಲೆಯಲ್ಲಿ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಐತಿಹಾಸಿಕ ದೇಗುಲ ಗೋಚರವಾಗಿದೆ. 2 ವರ್ಷಗಳ ಬಳಿಕ ಕಾಣುತ್ತಿರುವ ಲಕ್ಷ್ಮೀನಾರಾಯಣಸ್ವಾಮಿ ದೇಗುಲ ಡ್ಯಾಂ ನಿರ್ಮಾಣವಾದಾಗ 16 ಗ್ರಾಮಗಳು ಮುಳುಗಡೆಯ ಕನ್ನಂಬಾಡಿ, ಆನಂದೂರು, ಮಜ್ಜಿಗೆಪುರ, ಬನ್ನಂಗಾಡಿ ಸೇರಿದಂತೆ ಹಲವು ಗ್ರಾಮಗಳು ಮುಳುಗಡೆಯಾಗಿದ್ದವು. ಅದೇ ರೀತಿ ನೀರಿನಲ್ಲಿ ಮುಳುಗಿದ್ದ ಲಕ್ಷ್ಮೀನಾರಾಯಣಸ್ವಾಮಿ ದೇಗುಲ ಸಹ ಮುಳುಗಡೆಯಾಗಿತ್ತು. ಡ್ಯಾಂ ನೀರಿನ ಮಟ್ಟ 90 ಅಡಿಗೆ ಕುಸಿದರೆ ಮಾತ್ರ ಈ ದೇವಸ್ಥಾನ ಕಾಣಿಸುತ್ತೆ. 2023ರಲ್ಲಿ ಸಂಪೂರ್ಣ ಗೋಚರವಾಗಿದ್ದ ದೇಗುಲ ಈಗ ಮತ್ತೆ ಸಂಪೂರ್ಣ ಕಾಣಿಸಿಕೊಂಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರೋಹಿತ್ ಮಾಡಿರುವ ವಾಕ್ಥ್ರೂ ಇದೆ, ನೀವೇ ನೋಡಿ. ನೀರಿನ ಮಟ್ಟ ಇದೀಗ 90 ಅಡಿಗೂ ಕಡಿಮೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ನ ಹಿನ್ನೀರಿನಲ್ಲಿ ಸಾಕಷ್ಟು ದೇವಾಲಯಗಳು ಇದೀಗ ಕಾಣಲು ಸಿಗ್ತಾ ಇದೆ. ನಾನಿದೀಗ ಕೆಆರ್ಎಸ್ನ ಹಿನ್ನೀರಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪುರಾತನದ ಕಾಲದ ದೇವಸ್ಥಾನ ಇದೀಗ ಗೋಚರ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿನ ಪ್ರದೇಶದಲ್ಲಿ ನಾವಿರುವಂಥದ್ದು. ನಾವು ಬೋರೆ ಆನಂದೂರು ಗ್ರಾಮದಲ್ಲಿದ್ದೀವಿ. ಆ ಒಂದು ಹಿನ್ನೀರಿನ ಪ್ರದೇಶದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಇದೀಗ ಗೋಚರ ಆಗಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂದರೆ ಕೆಆರ್ಎಸ್ನ ನೀರಿನ ಪ್ರಮಾಣ ಕಡಿಮೆ ಆದಂಥ ಸಂದರ್ಭದಲ್ಲಿ ಈ ದೇವಾಲಯ ಕಾಣುವಂಥದ್ದು ಪ್ರತೀತಿಯಾಗಿದೆ. 2023ರಲ್ಲಿ ಕೆಆರ್ಎಸ್ ಡ್ಯಾಮ್ ತೀವ್ರ ಪ್ರಮಾಣದಲ್ಲಿ ಕ್ಷೀಣಿಸಿತ್ತು. ಆ ನಿಟ್ಟಿನಲ್ಲಿ ಆಗ ಗೋಚರ ಆಗಿದ್ದ ದೇವಸ್ಥಾನ ಅಲ್ಲಿಂದ ಇಲ್ಲಿವರೆಗೆ ಉತ್ತಮವಾಗಿ ಮಳೆ ಬಿದ್ದಿತ್ತು. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಡ್ಯಾಮ್ನ ನೀರಿನ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ದೇವಸ್ಥಾನ ಗೋಚರ ಆಗಿರಲಿಲ್ಲ. ಆದರೆ ಇವಾಗ 90 ಅಡಿಗೂ ಕಡಿಮೆ ಪ್ರಮಾಣದಲ್ಲಿ ನೀರಿನ ಏನು ಕೆಆರ್ಎಸ್ ಡ್ಯಾಮ್ನ ನೀರಿನ ಪ್ರಮಾಣ ಕುಸಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ದೇವಾಲಯ ಕಾಣ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಡ್ಯಾಮ್ ಕಟ್ಟೋಕ್ಕೂ ಮುಂಚೆಯಲ್ಲಿ ಹಲವಾರು ಊರುಗಳಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನ ಬೋರೆ ಆನಂದೂರು ಗ್ರಾಮಕ್ಕೆ ಸೇರಿದಂಥ ದೇವಸ್ಥಾನ ಆಗಿತ್ತು. ಆ ನಿಟ್ಟಿನಲ್ಲಿ ಡ್ಯಾಮನ್ನು ಕಟ್ಟುವಂಥ ಸಂದರ್ಭದಲ್ಲಿ ಇಲ್ಲಿ ಊರೇನಿತ್ತು ಎಲ್ಲರೂ ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡ್ತಾರೆ, ಇಡೀ ಊರನ್ನೇ. ಆ ನಿಟ್ಟಿನಲ್ಲಿ ದೇವಸ್ಥಾನದಲ್ಲಿದ್ದಂತಹ ಮೂಲ ವಿಗ್ರಹವನ್ನು ಪಕ್ಕದ ಊರಾದಂಥ ಮಜ್ಜಿಗೆಪುರಕ್ಕೆ ಅದನ್ನು ಸ್ಥಳಾಂತರ ಮಾಡುವಂಥದ್ದು. ಆದರೆ ದೇವಸ್ಥಾನದ ಕಟ್ಟಡ ಆಗ್ಬೋದು, ಅದರ ಕುರುಹುಗಳೆಲ್ಲವೂ ಕೂಡ ಇಂದಿಗೂ ಕೂಡ ಹಾಗೇ ಇದೆ. ಬಹಳ ಪುರಾತನ ಕಾಲದ ದೇವಸ್ಥಾನ ಇದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ದೇವಸ್ಥಾನದ ಮಂಟಪ ಮತ್ತು ಗೋಪುರವೆಲ್ಲವೂ ಕೂಡ ಇದೀಗ ಗೋಚರ ಆಗ್ತಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಕೆಆರ್ಎಸ್ನ ಡ್ಯಾಮ್ನ ನೀರಿನ ಮಟ್ಟ 80 ಅಡಿಗೂ ಕಡಿಮೆ ಪ್ರಮಾಣದಲ್ಲಿ ಕುಸಿತ ಕಂಡ್ರೆ ಮತ್ತಷ್ಟು ದೇವಸ್ಥಾನಗಳು ಏನು ಕಾಣಕ್ಕೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಮಳೆ ಬರ್ದೇ ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆದರೆ ಜನರು ಕಂಗಾಲಾಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಕಡೆ ನೀರಿನ ಪ್ರಮಾಣ ಕಡಿಮೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ದೇವಾಲಯಗಳು ಗೋಚರ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕೆಆರ್ಎಸ್ನ ನೀರಿನ ಮಟ್ಟ ಕಡಿಮೆ ಆದಂಥ ಸಂದರ್ಭದಲ್ಲಿ ಇದೀಗ ಒಂದು ದೇವಾಲಯ ಇದೀಗ ಕಾಣಕ್ಕೆ ಸಿಕ್ಕಿರುವಂಥದ್ದು. ಇನ್ನೊಂದು ಕಡೆ ಕುಡಿಯುವ ನೀರು ಕೂಡ ಹಾಹಾಕಾರ ಎದುರಾಗುವಂಥ ಆತಂಕ ಕೂಡ ಒಂದು ಕಡೆ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್, ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.